ಇನ್ನೊಂದು ಹೊಸ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ನಾವಿವಾಗ ಬೇಲೂರು ಹಳೇಬೀಡಿಗೆ ಹೊರಟಿದ್ದೀವಿ. ಅಲ್ಲಿ ಹೋಗೋ ದಾರಿಯಲ್ಲಿ ಯಡಿಯೂರ್ ಹತ್ರ ನಾವು ಪಾಕಶಾಲಾ ಹೋಟೆಲ್ಗೆ ಹೋಗಿದ್ದೀವಿ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ನೋಡೋಣ ಯಾವ ಥರ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ. ಆಮೇಲೆ ನಾನು ಬೇಲೂರಿಗೆಲ್ಲ ಹೋದಾಗ ನಿಮಗೆ ಇದನ್ನು ಬೇಲೂರಿಗೆ ಬಂದಿದ್ದೀವಿ ನಾವು. ಇದು ಚೆನ್ನಕೇಶವ ಸ್ವಾಮಿ ದೇವಾಲಯ ಮುಂದಿನ ಗೋಪುರ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಎಲ್ಲ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಒಳಗಡೆ. ಇದು ಒಳಗಡೆ ಇವಾಗ ಹೊರಡ್ತಾ ಇದ್ದೀವಿ, ತೋರಿಸ್ತೀನಿ ಇನ್ನು ಮುಂದೆ. ಇದು ಚೆನ್ನಕೇಶವ ಟೆಂಪಲ್ ಬಂದು ಫೇಮಸ್ ಹೊಯ್ಸಳ ಟೆಂಪಲ್ ಅಲ್ಲಿ ಒಂದು. ಇದು ಹೊಯ್ಸಳ ರಾಜರು ಇರಬೇಕಾದ್ರೆ ಕಟ್ಟಿರೋದು. ಇದಕ್ಕೆ ಪ್ರಸನ್ನ ಚೆನ್ನಕೇಶವ ಟೆಂಪಲ್ ಅಂತಾನು ಹೇಳ್ತಾರೆ. ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರು ಎಲ್ಲಾನು. ಇದು ಏರಿಯಲ್ ವ್ಯೂದು ಚೆನ್ನಕೇಶವ ಟೆಂಪಲ್. ಇದನ್ನ ಹೊಯ್ಸಳ 11ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನ ಬೇಲಾಪುರ ಅಂತಲೂ ಕರೀತಾ ಇದ್ರು. ಇದನ್ನ ಈ ಊರನ್ನು 1996ರಲ್ಲಿ ಹೊಯ್ಸಳ ರಾಜ ವಿನಯಾದಿತ್ಯನ ಆಳ್ವಿಕೆಯಲ್ಲಿ ಇದನ್ನ ರಾಜಧಾನಿಯನ್ನಾಗಿ ಇದನ್ನ ಬೇಲೂರನ್ನ ಸ್ಥಾಪಿಸಲಾಯಿತು. 1103 ದಿನಾಂಕದಲ್ಲಿ ಶಾಸನಗಳಲ್ಲಿ ಹೇಳೋ ಪ್ರಕಾರ ಊರು ಯಾವಾಗ ಅಭಿವೃದ್ಧಿ ಹೊಂದದಂಗೆ ಇದಕ್ಕೆ ಬೇಲೂರು ಅಥವಾ ಬೇಲಾಪುರ ಅಂತಾನು ಹೆಸರು ಹೇಳ್ತಾ ಬಂದರು. ಸೊ ಆ ಥರ ಅದು ಬೇಲಾಪುರ ಅನ್ನೋದು ಬೇಲೂರಾಗಿ ಕನ್ವರ್ಟ್ ಆಯಿತು. ಇದು ಮೊದಲು ಬರೀ ಇಲ್ಲಿ ಮಣ್ಣಿನ ಕೋಟೆಗಳು, ಕಲ್ಲು ಮಣ್ಣಿಂದ ಇತ್ತು, ಆವೃತವಾಗಿತ್ತು. ಅದರ ಅವಶೇಷಗಳು ಕೂಡ ಇದರಲ್ಲಿ ಇವಾಗ ನಾವು ಬಂದಾಗ ಇಲ್ಲಿ ನೋಡ್ಬೋದು. ಹೊಯ್ಸಳ ಶೈಲಿಯ ಈ ದೇವಾಲಯ ಉತ್ತರ ದಕ್ಷಿಣವಾಗಿ ಗರಿಷ್ಠ 394 ಹಾಗೂ ಪೂರ್ವ ಪಶ್ಚಿಮ ಗರಿಷ್ಠ 444 ಅಡಿಗಳಷ್ಟು ವಿಶಾಲವಾಗಿ ಪ್ರಾಕಾರದಲ್ಲಿ ಮತ್ತೆ ಮಧ್ಯದಲ್ಲಿ. ಇದು ನೋಡಿ ಈ ಹೊಯ್ಸಳ ಎಂಬ್ಲಮ್, ಇದು ಸಿಂಬಲ್. ಇದಕ್ಕೆ ಹೊಯ್ಸಳ ರಾಜರ ಸಿಂಬ್ಲಮ್ ಅಂತ ಹೇಳ್ತಾರೆ. ಇದು ಸಲ ಅನ್ನೋ ಇವರು ರಾಜ ಹುಲಿನ ಕೊಲ್ಲೋ ಒಂದು ಎಂಬ್ಲಮ್ ಇದು. ಇದಕ್ಕೆ ಹೊಯ್ಸಳ ಅಂತ ಹೇಳ್ತಾರೆ. ಹಬ್ಬಗಳು ಅಂದರೆ ಮೊದಲನೇ ದಿನ ಗರುಡ ಪ್ರತಿಷ್ಠೆ ಅಂತ ಮಾಡ್ತಾರೆ. 2ನೇ ದಿನ ಸೂರ್ಯಮಂಡಲೋತ್ಸವ, ಸೂರ್ಯನ ಅಲಂಕಾರ ಮಾಡ್ತಾರೆ. ಮೂರನೇ ದಿನ ಕಂಟುಕ ಕೇಲಾನ ಅಂತ, ಅಂದರೆ ದೇವತೆಗಳ ವಿವಾಹ ನಂತರ ಆಡುವ ಮೋಜಿನ ಒಂದು ಆಟ. ಈಗ ಕೂಡ ನಾವು ಮದುವೆ ಆದ ಮೇಲೆ ಗಂಡು ಹೆಣ್ಣಿಗೆ ಆಟ ಆಡಿಸ್ತೀವಲ್ಲ, ಆ ಥರ. ಅದಕ್ಕೆ ಕಂಟುಕ ಕೇಲಾನ ಅಂತ ಇಲ್ಲಿ ದೇವತೆಗಳು ಆಡೋ ಒಂದು ಮೋಜಿನ ಆಟ. ಮತ್ತು ಹಂಸಾರೋಹಣನೂ ಇರುತ್ತೆ 3ನೇ ದಿನ. ಬೆಳ್ಳಿ ಮಂಟಪ, ಇದರಲ್ಲೆಲ್ಲ ಈ ಉತ್ಸವದಲ್ಲಿ ಬೆಳ್ಳಿ ಮಂಟಪವನ್ನು ಇಟ್ಟು ಅಲ್ಲಿ ಉತ್ಸವ ದೇವತೆಗಳನ್ನೇ ಇರಿಸಿ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. 4ನೇ ದಿನ ಬಂದು ಹಂಸ
ರೋಹಣ ಕಲ್ಯಾಣೋತ್ಸವ ಅಂತ 4ನೇ ದಿವಸ ಮಾಡ್ತಾರೆ. 5ನೇ ದಿನ ಪುಷ್ಪ ಮಂಟಪೋತ್ಸವ ಅಂತ, ಅಂದರೆ ಹೂವಿನ ಅಲಂಕಾರ ಮಾಡಿ ಹನುಮಂತೋತ್ಸವ. ದಿನ 6ನೇ ದಿನ ಬಂದು ರಥ ಕಲಶ ಸ್ಥಾಪನೆ ಅಂತ ಮಾಡ್ತಾರೆ. ಸೊ ಈ ಥರ 6 ದಿನ ಇಲ್ಲಿ ಬೇಲೂರಿನ ಹಬ್ಬಗಳು ನಡೆಯುತ್ತೆ. ಇದು ಬಂದು ತ್ರೈಲೋಕ್ಯ ಮೋಹನ ನಾರಾಯಣ ಅಂತ ಈ ವಿಗ್ರಹಕ್ಕೆ ಹೇಳ್ತಾರೆ. ಇದಕ್ಕೆ ಗಜ ಸಂಹಾರ ಮೂರ್ತಿ ಅಂತ ಹೇಳ್ತಾರೆ. ಇದು ನೋಡಿ, ರಾವಣ ಕೈಲಾಸವನ್ನ ಎತ್ತಿ ಹಿಡಿದಿರುವಂತ ಒಂದು ವಿಗ್ರಹ ಇದೆ ಇಲ್ಲಿ. ಇದು ಬಂದು ಭೂವರಾಹರ ವಿಗ್ರಹ. ಇದು ವಾಮನ ತ್ರಿವಿಕ್ರಮ ವಾಮನನ ವಿಗ್ರಹ ಇದು. ಇದು ಬಂದು ನರಸಿಂಹ, 16 ಕೈಗಳು. ಇದರಲ್ಲಿ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಿರೋದು ಇದರಲ್ಲಿ ತೋರಿಸಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೊಯ್ಸಳ ಡೈನೆಸ್ಟಿ ಇತ್ತು ಅನ್ನೋದನ್ನ ಈ ಇದರಲ್ಲಿ ನಾವು ನೋಡ್ಬೋದು, ಮ್ಯಾಪಲ್ಲಿ ನೋಡ್ಬೋದು. ನೋಡಿ, ಕರ್ನಾಟಕದಲ್ಲಿ ಬಾಗಲಕೋಟೆ, ಹುಬ್ಬಳ್ಳಿ, ಗುಂಟಕಲ್, ಬಳ್ಳಾರಿ, ಮತ್ತು ಹಳೇಬೀಡು, ಬೇಲೂರು, ಮಂಗಳೂರು, ಅಂಗಡಿ, ಮೈಸೂರು, ಬೆಂಗಳೂರು, ಸೋಮನಾಥಪುರ, ತಮಿಳುನಾಡಿನಲ್ಲಿ ಕಣ್ಣನೂರು, ತಂಜಾವೂರು, ಇಲ್ಲೆಲ್ಲ ಹೊಯ್ಸಳ ಡೈನೆಸ್ಟಿ ಇತ್ತು ಅಂತ ಹೇಳ್ತಾರೆ. ಇದು ನೋಡಿ, ಕಪ್ಪೆ ಚನ್ನಿಗರಾಯ ಅಂತ. ಇದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. இந்த இது இருக்குல்ல, அங்க நிறைய அதுல கீழே வெறும் கல்லு அப்படியே ನೋಡಿ, ಮಹಾಲಕ್ಷ್ಮಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಇದೊಂದು ಆರ್ಕಿಟೆಕ್ಚರ್ ನೋಡಿ, ಈ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ. ಇದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗುವಂಥ ಒಂದು ಎಂಟ್ರೆನ್ಸ್. ಇದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಹೊಯ್ಸಳ ಸಂಸ್ಥಾಪಕರು. ರಥ ನಿಲ್ಲಿಸಿದ್ದಾರೆ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ನೋಡಿ, ಚೆನ್ನಕೇಶವ ದೇವಸ್ಥಾನದ ಒಳಗಡೆಯಿಂದ ಗೋಪುರ. ಇದನ್ನೆಲ್ಲ ನಾನು ತೋರಿಸಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೀಗೆ ತೋರಿಸ್ತಾ ಇರ್ತೀನಿ, ಮತ್ತು ಕಂಟೆಂಟ್ ಕೂಡ ಇಂಪ್ರೂವ್ ಮಾಡ್ಕೊತಾ ಹೋಗ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ.